ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಈ ಒಂದು ವಿಡಿಯೋದಲ್ಲಿ ಫಸ್ಟ್ PUC ಎಕನಾಮಿಕ್ಸಿಗೆ ಸಂಬಂಧಪಟ್ಟಾಗಿ ಚಾಪ್ಟರ್ 4 ಪ್ರೆಸೆಂಟೇಷನ್ ಆಫ್ ಡೇಟಾ ಏನಿದೆ, ಈ ಚಾಪ್ಟರಲ್ಲಿ ಬರುವಂತಹ ಎಲ್ಲ ಇಂಪಾರ್ಟೆಂಟ್ ಗ್ಯಾರಂಟಿ ಕ್ವಶನ್ಸ್ ಹಾಗೂ ಆನ್ಸರ್ಸ್ನ ಹೇಳ್ತಾ ಇದ್ದೀನಿ. ಸೊ ಎಕ್ಸಾಮಿನ ಪ್ಯಾಟ್ರನ್ ನಿಮಗೆ ಆಲ್ರೆಡಿ ಗೊತ್ತಿರೋದ್ರಿಂದ MCQ ಆಗಿರ್ಬೋದು, ಫಿಲ್ ಇನ್ ದ ಬ್ಲಾಂಕ್ಸ್, ಮ್ಯಾಥ್ ದ ಫಾಲೋಯಿಂಗ್ 1 ಮಾರ್ಕ್, 2 ಮಾರ್ಕ್, 4 ಮಾರ್ಕ್ಸ್, 6 ಮಾರ್ಕ್ಸ್, ಹಾಗೆ ಪ್ರತಿಯೊಂದು ಚಾಪ್ಟರಲ್ಲೂ ಇಂಪಾರ್ಟೆಂಟ್ ಆಗಿ ರೈಸ್ ಆಗುವಂಥ ಕ್ವಶನ್ಸ್ ಅಂತ ಹೇಳಿದ್ರೆ ದಟ್ ಈಸ್ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸ್. ಈ ಎಲ್ಲ ಕಾನ್ಸೆಪ್ಟ್ಗಳನ್ನ ಕವರ್ ಮಾಡಿಕೊಂಡು ಚಾಪ್ಟರ್ ವೈಸ್ ನಾನು ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ಸ್ನ ಕೊಡ್ತಾ ಇದ್ದೀನಿ. ಇಲ್ಲಿವರೆಗೂ ಕೂಡ ಚಾಪ್ಟರ್ 1, ಚಾಪ್ಟರ್ 2, ಚಾಪ್ಟರ್ 3 ಏನಿದೆ, ಕಂಟಿನ್ಯೂಸ್ ಆಗಿ 3 ಚಾಪ್ಟರ್ಸಿನ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ಸ್ನ ಹೇಳೋದ್ರ ಜೊತೆಗೆ ಈ 3 ಚಾಪ್ಟರಲ್ಲಿ ಕೇವಲ 2 ಚಾಪ್ಟರ್ಲಿ ಮಾತ್ರ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸ್ ಬರುತ್ತೆ. ಅದು ಕೂಡ ಯಾವ ರೀತಿಯಾಗಿ ಪ್ರಾಬ್ಲಮ್ನ ಮಾಡಬೇಕು, ಹೇಗೆ ಕೇಳ್ತಾರೆ ಅನ್ನೋದನ್ನ ಹೇಳಿದ್ದೀನಿ. ನೆಕ್ಸ್ಟ್ ಕಮ್ ಟು ದ ಚಾಪ್ಟರ್ 4 ಅಂತ ಬಂದಾಗ ಪ್ರೆಸೆಂಟೇಷನ್ ಆಫ್ ಡೇಟಾ ಏನಿದೆ, ಈ ಚಾಪ್ಟರ್ಲಿ ಬರುವಂತಹ ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ಸ್ನ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಮಕ್ಕಳೇ, ಪ್ರಾಬ್ಲಮ್ಯಾಟಿಕ್ ಕಾನ್ಸೆಪ್ಟ್ ಸ್ಟಾರ್ಟ್ ಆಗದೆ ಇಲ್ಲಿಂದ ಅಂತ ಹೇಳಬಹುದು. ಬಹುಮುಖ್ಯವಾಗಿ ಫಸ್ಟ್ PUC ಎಕನಾಮಿಕ್ಸ್ ಅಲ್ಲಿ ಬರುವಂತಹ ಹೈಯೆಸ್ಟ್ ಪ್ರಾಬ್ಲಮ್ಸ್ ಏನಿದೆ ಅದು ನಿಮಗೆ ಚಾಪ್ಟರ್ 4 ಹಾಗೂ ಚಾಪ್ಟರ್ 5 ಇಂದ ಬರುತ್ತೆ. ಹಾಗಾಗಿ ಚಾಪ್ಟರ್ 4 ಅಲ್ಲಿ ಹೇಳುವಂತಹ ಎಲ್ಲ ಪ್ರಾಬ್ಲಮ್ಯಾಟಿಕ್ ಕಾನ್ಸೆಪ್ಟ್ಗಳನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಬೇಕು. ಈ ಚಾಪ್ಟರಲ್ಲಿ ಥಿಯರಿಗೆ ಸ್ವಲ್ಪ ಕಡಿಮೆ ವೆಯ್ಟೇಜ್ ಇರುತ್ತೆ, ಕಾರಣ ಪ್ರಾಬ್ಲಮ್ ಇರೋದ್ರಿಂದ. ಆದರೂ ಕೂಡ ನೀವು ಥಿಯರಿಯನ್ನು ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ, ಥಿಯರಿ ಕಾನ್ಸೆಪ್ಟ್ಗಳನ್ನ ಕೂಡ ನೋಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ವಿಡಿಯೋಗಳು ತುಂಬಾನೇ ಇಂಪಾರ್ಟೆಂಟ್ ಆಗಿರೋದ್ರಿಂದ ಒಂದಿಷ್ಟು ಬೇಸಿಕ್ ಇನ್ಫಾರ್ಮೇಷನ್ನ ಈ ಚಾಪ್ಟರ್ ಬಗ್ಗೆ ಕೊಟ್ಕೊಂಡು ನೆಕ್ಸ್ಟ್ ಈ ಚಾಪ್ಟರ್ಲಿ ಬರುವಂತಹ ಇಂಪಾರ್ಟೆಂಟ್ ಕ್ವಶನ್ಸ್ನ ಹೇಳ್ತಾ ಇದ್ದೀನಿ. ಮಕ್ಕಳೇ, ಪ್ರೆಸೆಂಟೇಷನ್ ಆಫ್ ಡೇಟಾ ಏನಿದೆ, ಈ ಚಾಪ್ಟರ್ಲಿ ಟೋಟಲ್ ಆಗಿ 6 ಕಾನ್ಸೆಪ್ಟ್, ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಈ 6 ಕಾನ್ಸೆಪ್ಟ್ ಮೇಲೂ ಕೂಡ ಕ್ವಶನ್ಸ್ಗಳು ಹೈಯೆಸ್ಟ್ ರೈಸ್ ಆಗುತ್ತೆ. ಹಾಗಾಗಿ ಇದಿಷ್ಟು ಕ್ವಶನ್ಸ್ಗಳನ್ನ ಕರೆಕ್ಟ್ ಆಗಿ ಕಾನ್ಸಂಟ್ರೇಟ್ ಮಾಡಬೇಕು. ಈ 6 ಕ್ವಶನ್ಸ್ ಕೂಡ 6 ಪ್ರಾಬ್ಲಮ್ಯಾಟಿಕ್ ಕಾನ್ಸೆಪ್ಟ್ ಆಗಿರೋದ್ರಿಂದ ಪ್ರತಿಯೊಂದು ಕಾನ್ಸೆಪ್ಟಿಗೂ ಕೂಡ ಒಂದೊಂದು ವಿಡಿಯೋನ ಮಾಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಕಾರಣ ಈ ಪ್ರಾಬ್ಲಮ್ನ ನಿಮಗೆ ಆಗಿ ನಾವು ಅರ್ಥ ಮಾಡಿಸ್ಬೇಕಾಗತ್ತೆ. ಹಾಗಾಗಿ 6 ವಿಡಿಯೋಸ್ಗಳನ್ನ ಮಾಡಿದ್ದೀನಿ. ಆ 6 ವಿಡಿಯೋಸ್ಗಳ ಲಿಂಕು ಈ ಚಾಪ್ಟರ್ನ ಕಮೆಂಟ್ ಅಲ್ಲಿ ನಿಮಗೆ ಪಿನ್ ಮಾಡಿರ್ತೀನಿ. ನೀವು ಯಾವ ಪ್ರಾಬ್ಲಮ್ ಬೇಕೋ ಆ ಪ್ರಾಬ್ಲಮ್ನ ವಿಡಿಯೋ ವಾಚ್ ಮಾಡಿಕೊಂಡು ಕಲ್ತ್ಕೊಳ್ಬಹುದು. ಹಾಗಾದ್ರೆ ಈ ಚಾಪ್ಟರ್ ಅಲ್ಲಿ ನೀವು ಓದ್ಕೊಳ್ಬೇಕಾಗಿರುವಂತಹ 6 ಪ್ರಾಬ್ಲಮ್ಯಾಟಿಕ್ ಕಾನ್ಸೆಪ್ಟ್ ಯಾವುದು ಅಂತ ಹೇಳಿದ್ರೆ, ಫಸ್ಟ್ ಒನ್, ಡ್ರಾ ದ ಫಾರ್ಮ್ಯಾಟ್ ಆಫ್ ಎ ಟೇಬಲ್. ಟೇಬಲಿನ ಫಾರ್ಮ್ಯಾಟ್ ಅನ್ನ ಬರಿಬೇಕು. ಟೇಬಲ್ ಹೇಗಿರುತ್ತೆ ಅನ್ನೋ ಫಾರ್ಮ್ಯಾಟ್ ಅನ್ನ ಬರಿಬೇಕು. ಅಂಡ್ ಐಡೆಂಟಿಫೈ ಇಟ್ಸ್ ಕಾಂಪೋನೆಂಟ್ಸ್, ಅದರ ಟೈಪ್ಸ್. ನಿಮಗೆ 6 ಮಾರ್ಕ್ಸ್ಗೆ ಥಿಯರಿಟಿಕಲ್ ಆಗು ಕೂಡ ಈ ಕ್ವಶನ್ ಕೇಳ್ತಾರೆ. ಟೇಬಲ್ ನ ಕಾಂಪೋನೆಂಟ್ಸ್ ಏನಿದೆ ಅದು ಯಾವುದು, ಅದನ್ನ ಎಕ್ಸ್ಪ್ಲೈನ್ ಮಾಡಿ. ವಾಟ್ ಆರ್ ದ ಕಾಂಪೋನೆಂಟ್ಸ್ ಆಫ್ ಟೇಬಲ್ ಅಂತ ಡೈರೆಕ್ಟ್ ಆಗಿ ಕ್ವಶನ್ ಕೇಳಬಹುದು. ಬಟ್ ನಿಮಗೆ ಫಾರ್ಮ್ಯಾಟ್ ಅನ್ನ ಕೇಳುವಂತ ಚಾನ್ಸಸ್ ಕೂಡ ತುಂಬಾನೇ ಇರುತ್ತೆ. ಇದ್ರ ಜೊತೆಗೆ ಲಾಸ್ಟ್ ಇಯರ್, ಅದ್ರ ಲಾಸ್ಟ್ ಇಯರ್, ಬಿಫೋರ್ ಲಾಸ್ಟ್ ಇಯರ್ ಎಲ್ಲವೂ ಕೂಡ ರಿಪೀಟ್ ಆಗಿರುವಂತಹ ಕ್ವಶನ್ಸ್. ಇದು 5 ಕಾನ್ಸೆಪ್ಟ್. ದಟ್ ಈಸ್ ಡ್ರಾ ಎ ಬಾರ್ ಡಯಾಗ್ರಾಮ್. ಬಾರ್ ಡಯಾಗ್ರಾಮ್ ಅಂತ ಹೇಳಿದ್ರೆ ಇನ್ನೊಂದು ನೇಮು ಸಿಂಪಲ್ ಡಯಾಗ್ರಾಮ್. ಸಿಂಪಲ್ ಬಾರ್ ಡಯಾಗ್ರಾಮ್ ನ ಕೇಳಬಹುದು. ನೆಕ್ಸ್ಟ್ ಡ್ರಾ ಎ ಕಾಂಪೋನೆಂಟ್ ಬಾರ್ ಡಯಾಗ್ರಾಮ್. ಇದು ಕೂಡ ತುಂಬಾನೇ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಓಜಿವ್ ನ ಕನ್ಸ್ಟ್ರಕ್ಟ್ ಮಾಡುವಂತದ್ದು. ಕನ್ಸ್ಟ್ರಕ್ಟ್ ಓಜಿವ್ ಬೈ ಯೂಸಿಂಗ್ ದ ಫಾಲೋಯಿಂಗ್ ಡೇಟಾ ಅಂತ ಕೇಳ್ತಾರೆ. ಒಂದಿಷ್ಟು ಡೇಟಾಸ್ ನ ಕೊಡ್ತಾರೆ, ಓಜಿವ್ ನ ಕನ್ಸ್ಟ್ರಕ್ಟ್ ಮಾಡಬೇಕು. ನೆಕ್ಸ್ಟ್ ಒನ್, ಡ್ರಾ ಆನ್ ಅರಿಥಮೆಟಿಕ್ ಲೈನ್ ಗ್ರಾಫ್ ಅಂತ ಕೇಳ್ತಾರೆ. ಇದು ಕೂಡ ನೀವು ಪ್ರಾಬ್ಲಮ್ಯಾಟಿಕ್ ಕಾನ್ಸೆಪ್ಟ್ ಅಂಡರ್ ಅಲ್ಲೇ ಓದಬೇಕಾಗಿರೋದು. ನೆಕ್ಸ್ಟ್ ಕನ್ಸ್ಟ್ರಕ್ಟ್ ಪೈ ಚಾರ್ಟ್ ಅಂತ ಕೇಳ್ತಾರೆ. ಒಂದಿಷ್ಟು ಡೇಟಾಸ್ ನ ಕೊಟ್ಟಿರ್ತಾರೆ, ಪೈ ಚಾರ್ಟ್ ನ ಏನು ಕನ್ಸ್ಟ್ರಕ್ಟ್ ಮಾಡಬೇಕು. ಸೊ ಇದಿಷ್ಟು ಕೂಡ ಇಂಪಾರ್ಟೆಂಟ್ ಟಾಪಿಕ್ಸ್. ಇದಿಷ್ಟು ಕರೆಕ್ಟ್ ಆಗಿ ನೀವು ಕಲ್ತ್ಕೊಳ್ಬೇಕು. ಲಾಸ್ಟ್ ಇಯರು ನಿಮ್ಮ ಸೀನಿಯರ್ಸಿಗೆ ಅಂದ್ರೆ ಅವರು ಫಸ್ಟ್ PUC ಅಲ್ಲಿ ಇದ್ದಾಗ ಕೇಳಿರುವಂತಹ ಕ್ವಶನ್ ಡಿಸ್ಟಿಕ್ ವೈಸ್ ಪೇಪರ್ಗಳಾಗಿರೋದ್ರಿಂದ ಫಸ್ಟ್ PUCಗೆ ಒಂದೊಂದು ಡಿಸ್ಟಿಕ್ ಅಲ್ಲಿ ಒಂದೊಂದು ರೀತಿ ಕೇಳಿದ್ದಾರೆ. ಬಟ್ ಈ ಚಾಪ್ಟರ್ ಅಲ್ಲಿ ಇರುವಂತಹ ಎಲ್ಲ ಟಾಪಿಕ್ನು ಕೂಡ ಪ್ರತಿಯೊಂದು ಡಿಸ್ಟಿಕ್ ಅವರು ಕೂಡ ಕವರ್ ಮಾಡಿದ್ದಾರೆ. ಕೆಲವೊಂದು ಕಡೆ ಅರಿಥಮೆಟಿಕ್ ಲೈನ್ ಗ್ರಾಫ್ ಕೇಳಿದರೆ, ಕೆಲವರು ಪೈ ಚಾರ್ಟ್ ಕೇಳಿದ್ದಾರೆ, ಕೆಲವರು ಕಾಂಪೋನೆಂಟ್ ಬಾರ್ ಡಯಾಗ್ರಾಮ್ ಕೇಳಿದ್ದಾರೆ, ಕೆಲವರು ಬಾರ್ ಡಯಾಗ್ರಾಮ್ ಕೇಳಿದ್ದಾರೆ. ಇನ್ನೂ ತುಂಬಾ ಜಿಲ್ಲೆಗಳಲ್ಲಿ 2 ಕಾನ್ಸೆಪ್ಟ್ನ, ಈ 6 ಕಾನ್ಸೆಪ್ಟ್ ಅಲ್ಲೇ 2 ಕಾನ್ಸೆಪ್ಟ್ನ ಕ್ವಶನ್ ರೈಸ್ ಮಾಡಿದ್ದಾರೆ. ಹಾಗಾಗಿ ಇದು ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್ ವಿಡಿಯೋದಲ್ಲಿ ಇದಿಷ್ಟು ಕಾನ್ಸೆಪ್ಟ್ ಮೇಲೆ ಪ್ರತಿಯೊಂದು ಕ್ಲಾಸಸ್ಗಳನ್ನ ಎಗೈನ್, ಈಗ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಎಗೈನ್ ಈ ವರ್ಷದ ಮಕ್ಕಳಿಗೆ ನಾನು ಹೇಗೆ ಅದನ್ನ ಪ್ರಾಬ್ಲಮ್ನ ಮಾಡಬೇಕು, ಹೇಗೆ ಡ್ರಾ ಮಾಡಬೇಕು, ಹೇಗೆ ಕನ್ಸ್ಟ್ರಕ್ಟ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ಓಕೆನಾ? ನೆಕ್ಸ್ಟ್ ಈ ಚಾಪ್ಟರಿನ ಥಿಯರಿ ಪಾರ್ಟಿಗೆ ಬಂದಾಗ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಯಾವ ರೀತಿಯಾಗಿ ಕೇಳ್ತಾರೆ ಅನ್ನೋದನ್ನ ನೋಡ್ಕೊಳ್ಳಿ. ಡೇಟಾ ಆರ್ ಪ್ರೆಸೆಂಟೆಡ್ ಇನ್ ಸೆಂಟೆನ್ಸಸ್ ಈಸ್ ಕಾಲ್ಡ್ ಆನ್ಸರ್ ಟೆಕ್ಸ್ಚುವಲ್ ಪ್ರೆಸೆಂಟೇಷನ್. ನೆಕ್ಸ್ಟ್, ಎ ಹಿಸ್ಟೋಗ್ರಾಮ್ ಈಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಇದು ಮೋಸ್ಟ್ ರಿಪೀಟೆಡ್ ಕ್ವಶನ್. ಎ ಹಿಸ್ಟೋಗ್ರಾಮ್ ಈಸ್ ಎ two-dimensional diagram. Two-dimensional diagram. Next one, frequency polygon is used in the presentation of answer grouped data. ಇದು ಕೂಡ most repeated question. Next one, data are expressed in rows and columns is called table. Answer table. Ogives can be helpful in locating graphically. The answer is median. Next 5 questions ಅಲ್ಲಿ ಒಂದೊಂದು ಗ್ಯಾರಂಟಿ ಇರುತ್ತೆ. ಈ 5
ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ನ ಕರೆಕ್ಟಾಗಿ ನೋಡ್ಕೊಳ್ಬೇಕು. ನೆಕ್ಸ್ಟು ಫಿಲ್ ಇನ್ ದ ಬ್ಲ್ಯಾಂಕ್ಸಿಗೆ ಬಂದರೆ ಈ ಚಾಪ್ಟ್ರಲ್ಲಿ ರೈಸ್ ಆಗುವಂತಹ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್ಸು ಓನ್ಲಿ 3 ಕ್ವಶನ್ಸು ಕರೆಕ್ಟಾಗಿ ನೋಡ್ಕೊಳ್ಳಿ. ಅರಿಥಮೆಟಿಕ್ ಲೈನ್ ಗ್ರಾಫ್ ಈಸ್ ಆಲ್ಸೋ ಕಾಲ್ಡ್ ಡ್ಯಾಶ್ ಟೈಮ್ ಸೀರೀಸ್ ಗ್ರಾಫ್. ಕಾಂಪೊನೆಂಟ್ ಬಾರ್ ಡಯಾಗ್ರಾಮ್ಸ್ ಆರ್ ಆಲ್ಸೋ ಕಾಲ್ಡ್ ಡ್ಯಾಶ್ subdivided bar diagrams. Dash of the table contains actual data. Answer body of the table. ನೆಕ್ಸ್ಟ್ 1 ಮಾರ್ಕಿನ ಕ್ವಶನ್ಸಿಗೆ ಬಂದಾಗ ಟೋಟಲ್ 4 ಕ್ವಶನ್ಸ್ ಇದೆ 1 ಮಾರ್ಕಿಗೆ ರೈಸ್ ಆಗುವಂಥದ್ದು. ವಾಟ್ ಈಸ್ ಪೈ ಚಾರ್ಟ್? ಎ ಪೈ ಡಯಾಗ್ರಾಮ್ ಈಸ್ ಆಲ್ಸೋ ಎ ಕಾಂಪೊನೆಂಟ್ ಡಯಾಗ್ರಾಮ್ ಇನ್ ವಿಚ್ ದ ಟೋಟಲ್ ಮ್ಯಾಗ್ನಿಟ್ಯೂಡ್ ಆಫ್ ದ ಐಟಮ್ಸ್ ಆರ್ ರೆಪ್ರೆಸೆಂಟೆಡ್ ಬೈ ಸರ್ಕಲ್ ವಿತ್ ಏರಿಯಾ ಅಕಾರ್ಡಿಂಗ್ ಟು ದ ವ್ಯಾಲ್ಯೂ ಆಫ್ ದ ಕಾಂಪೊನೆಂಟ್ ಆರ್ item. Next one, what do you mean by frequency polygon? A frequency polygon is a plane bounded by straight lines. Usually 4 or more lines drawn by joining the midpoints of the top side of the consecutive rectangles. Next one, what is multiple bar diagram? The bar diagram which represents 2 or more sets of data in the rectangular bars is called multiple bar diagram. Next one, what is table? A statistical table is the logical listing of related quantitative data in vertical columns and horizontal rows of numbers with sufficient explanation. ಓಕೆನಾ. ನೆಕ್ಸ್ಟು ಈ ಚಾಪ್ಟ್ರಲ್ಲಿ ಬರುವಂತಹ 2 ಮಾರ್ಕ್ಸಿನ ಇಂಪಾರ್ಟೆಂಟ್ ಟಾಪಿಕ್ ಇದೆಲ್ಲ ಪ್ರಾಬ್ಲಮ್ಯಾಟಿಕ್ ಕಾನ್ಸೆಪ್ಟು ಆಲ್ರೆಡಿ ಅಪ್ಲೋಡ್ ಮಾಡಿರೋದು. ನೆಕ್ಸ್ಟ್ ಇನ್ನೊಂದು ಟೈಮ್ ಅಪ್ಲೋಡ್ ಮಾಡ್ತೀನಿ ಹೇಳಿದಾಗೆ. 2 ಮಾರ್ಕ್ಸಿನ ಕ್ವಶನ್ಸು ಈ ಚಾಪ್ಟ್ರಲ್ಲಿ ಬರುವಂಥದ್ದು. ನೇಮ್ ಎನಿ 4 ಪಾರ್ಟ್ಸ್ ಆಫ್ ಟ್ಯಾಬ್ಯುಲೇಷನ್ ಅಂತ ಕೇಳ್ತಾರೆ. ಟೋಟಲ್ ಆಗಿ 8 ಪಾರ್ಟ್ಸ್ ಇದೆ. 8 ಕೂಡ ನೋಡ್ಕೊಳ್ಬೇಕು. ರೀಸನ್ 6 ಮಾರ್ಕ್ಸಿಗೂ ಕೂಡ ಈ ಟಾಪಿಕ್ ಇಂಪಾರ್ಟೆಂಟ್. ಹಾಗಾಗಿ ಟ್ಯಾಬ್ಯುಲೇಷನ್ ಪಾರ್ಟ್ಸ್ ಅಥವಾ ಟೇಬಲ್ ಕಾಂಪೊನೆಂಟ್ಸ್ ಏನಿದೆ ಅಷ್ಟನ್ನು ನೋಡ್ಕೊಳ್ಬೇಕು. ಟೇಬಲ್ ನಂಬರ್, ಟೈಟಲ್ ಆಫ್ ದ ಟೇಬಲ್, ಕ್ಯಾಪ್ಷನ್ಸ್ ಆರ್ ಕಾಲಮ್ ಹೆಡ್ಡಿಂಗ್ಸ್, ಸ್ಟೆಪ್ಸ್ ಆರ್ ರೋ ಹೆಡ್ಡಿಂಗ್ಸ್. ನೀವಿಲ್ಲಿ ಕ್ಯಾಪ್ಷನ್ ಸ್ಟೆಪ್ಸ್ ತಗೊಳ್ಬೇಕು ಅಂತಿಲ್ಲ, ಕಾಲಮ್ ಹೆಡ್ಡಿಂಗ್ಸ್, ರೋ ಹೆಡ್ಡಿಂಗ್ಸ್ ಅಂತ ಕೂಡ ಬರೀಬಹುದು. ಬಾಡಿ ಆಫ್ ದ ಟೇಬಲ್, ಯೂನಿಟ್ ಆಫ್ ಮೆಷರ್ಮೆಂಟ್, ಸೋರ್ಸ್ ನೋಟ್, ಫುಟ್ ನೋಟ್. ಓಕೆನಾ. ನೆಕ್ಸ್ಟ್ ಒನ್, ವಾಟ್ ಆರ್ ದ ಟೈಪ್ಸ್ ಆಫ್ ಬಾರ್ ಡಯಾಗ್ರಾಮ್? ನೀವೇನೇನು ಪ್ರಾಬ್ಲಮ್ಯಾಟಿಕಲ್ಲಿ ಓದ್ಕೊಳ್ತೀರಿ ಆ ಡಯಾಗ್ರಾಮ್ ನೇಮ್ ಏನಿದೆ ಅದನ್ನ ಇಲ್ಲಿ ಬರೆಯುವಂಥದ್ದು. ಸಿಂಪಲ್ ಬಾರ್ ಡಯಾಗ್ರಾಮ್, ಮಲ್ಟಿಪಲ್ ಬಾರ್ ಡಯಾಗ್ರಾಮ್, ಕಾಂಪೊನೆಂಟ್ ಬಾರ್ ಡಯಾಗ್ರಾಮ್, ಪರ್ಸೆಂಟೇಜ್ ಬಾರ್ ಡಯಾಗ್ರಾಮ್. Next one, what is component bar diagram? Give example. The bar diagram which represent the value of the item by subdividing into 2 or more components in a bar is called component bar diagram. For example, sales proceeds of different products. How can you obtain a frequency curve? Nodi, idu 2 marks in a very important topic. Frequency curve obtained by drawing a smooth freehand curve passing through the points of the frequency polygon as closely as possible. Very important topic. Next one, what kind of diagrams are more effective in presenting the following? Question ಅವ್ರು ಕೇಳ್ತಾರೆ, ಅದಕ್ಕೆ ಯಾವ ಗ್ರಾಫ್ ಬೇಕು ಅನ್ನೋದನ್ನ ನೀವು ಬರಿಬೇಕು. ಮಂತ್ಲಿ ರೈನ್ಫಾಲ್ ಇನ್ ಎ ಇಯರ್. ಮಂತ್ಲಿ ರೈನ್ಫಾಲ್ ಇನ್ ಅ ಇಯರ್ ಅಂತ ಹೇಳಿದ್ರೆ ಟೋಟಲ್ ಆಗಿ 1 ಇಯರ್ಗೆ 12 ಮಂತ್ಸ್ ಬರುತ್ತೆ. ಎವ್ರಿ ಮಂತು ನಾವು ಕ್ಯಾಲ್ಕುಲೇಟ್ ಮಾಡಿ ಕ್ಲೀನಾಗಿ ಗ್ರಾಫನ್ನ ಹಾಕೋದ್ರಿಂದ ಅರಿಥಮೆಟಿಕ್ ಲೈನ್ ಗ್ರಾಫು ಇದಕ್ಕೆ ಚೂಸ್ ಮಾಡ್ತೀವಿ. ಕಾಂಪೋಸಿಷನ್ ಆಫ್ ದ ಪಾಪ್ಯುಲೇಷನ್ ಆಫ್ ಡೆಲ್ಲಿ ಬೈ ರಿಲಿಜಿಯನ್ ಅಂತ ಕೊಟ್ಟಾಗ ಪೈ ಚಾರ್ಟ್ನ ಯೂಸ್ ಮಾಡ್ತೀವಿ. ಇದಿಷ್ಟು ಕೂಡ ಥಿಯರಿ ಕಾನ್ಸೆಪ್ಟ್ ಈ ಚಾಪ್ಟ್ರಲ್ಲಿ ಬರುವಂಥದ್ದು. ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ಸಿಂಪಲ್ ಬಾರ್ ಡಯಾಗ್ರಾಮ್ನ ಯಾವ ರೀತಿ ಕನ್ಸ್ಟ್ರಕ್ಟ್ ಮಾಡಬೇಕು, ಪೈ ಚಾರ್ಟ್ನ ಯಾವ ರೀತಿಯಾಗಿ ಕನ್ಸ್ಟ್ರಕ್ಟ್ ಮಾಡಬೇಕು, ಕಾಂಪೊನೆಂಟ್ ಬಾರ್ ಡಯಾಗ್ರಾಮ್ನ ಯಾವ ರೀತಿಯಾಗಿ ಕನ್ಸ್ಟ್ರಕ್ಟ್ ಮಾಡಬೇಕು, ಏನು ಡೇಟಾಸ್ ಕೊಟ್ಟಿರ್ತಾರೆ ಯಾವ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡುವಂಥದ್ದು ಪ್ರಾಬ್ಲಮ್ಗಳೆಲ್ಲ ಅನ್ನೋದನ್ನು ಹೇಳ್ಕೊಡ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ ಮಕ್ಕಳೇ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.